ಇಂಡಿಗೋ ಮತ್ತೆ 550 ವಿಮಾನಗಳ ರದ್ದು. ಸಂಸ್ಥೆಯ 20 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲು. ಇಂಡಿಗೋ ವಿಮಾನ ಸೇವೆಗಳಲ್ಲಿ ವ್ಯತ್ಯಯ ಮತ್ತೆ ಉಲ್ಬಣಗೊಂಡಿದ್ದು, ಇಂದು ಕೂಡ 550 ವಿಮಾನಗಳು ರದ್ದಾಗಿವೆ ಎಂದು ತಿಳಿದು ಬಂದಿದೆ. ಇದು 20 ವರ್ಷ ಹಳೆಯ ವಿಮಾನಯಾನ ಸಂಸ್ಥೆಯ ಹೊಸ ದಾಖಲಾತಿಯಾಗಿದೆ ಎಂದು ತಿಳಿದಿದೆ. ಇಂದು ಕೂಡ 550 ವಿಮಾನಗಳು ರದ್ದಾಗಿದ್ದು, ಇದು 20 ವರ್ಷ ಹಳೆಯ ವಿಮಾನಯಾನ ಸಂಸ್ಥೆಯ ಹೊಸ ದಾಖಲೆಯಾಗಿದೆ. ಇಂಡಿಗೋ ವಿಮಾನ ಸೇವೆಗಳಲ್ಲಿನ ವ್ಯತ್ಯಯ 3ನೇ ದಿನ ಅಂದರೆ ಗುರುವಾರವೂ ಮುಂದುವರೆದಿದ್ದು, ಇಂದು ಕೂಡ ಬರೋಬ್ಬರಿ 550 ವಿಮಾನಗಳು ಸೇವೆಗಳು ರದ್ದಾಗಿವೆ. ಕ್ಯಾಬಿನ್ ಸಿಬ್ಬಂದಿ ಸಮಸ್ಯೆಗಳು ಮತ್ತು ತಂತ್ರಜ್ಞಾನ ಸಮಸ್ಯೆಗಳು ಸೇರಿದಂತೆ ಹಲವಾರು ಅಂಶಗಳಿಂದ ವಿಮಾನಯಾನ ಸಂಸ್ಥೆಯು ಗಮನಾರ್ಹ ವಿಮಾನ ಅಡಚಣೆಗಳನ್ನು ಎದುರಿಸ್ತಾ ಇದೆ. ಇಂಡಿಗೋ ತನ್ನ ವೇಳಾಪಟ್ಟಿಯನ್ನು ಮರುಹೊಂದಿಸಿದೆ. ಆದಾಗ್ಯೂ ಸಹ ಕಾರ್ಯಾಚರಣೆಯನ್ನು ಸಾಮಾನ್ಯಗೊಳಿಸುವ ಭಾಗವಾಗಿ ಪೂರ್ವ ಯೋಜಿತ ಸೇವಾ ರದ್ದತಿಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಮುಂದಿನ 2-3 ದಿನಗಳಲ್ಲಿ ಹೆಚ್ಚಿನ ವಿಮಾನಗಳನ್ನು ರದ್ದುಗೊಳಿಸಲಾಗುವುದು ಎಂದು ವಿಮಾನಯಾನ ಸಂಸ್ಥೆ ತಿಳಿಸಿದೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಕನಿಷ್ಠ 118, ಬೆಂಗಳೂರಿನಲ್ಲಿ 100, ಹೈದರಾಬಾದ್ನಲ್ಲಿ 75, ಕೋಲ್ಕತ್ತಾದಲ್ಲಿ 35, ಚೆನ್ನೈನಲ್ಲಿ 26 ಮತ್ತು ಗೋವಾದಲ್ಲಿ 11 ವಿಮಾನಗಳು ರದ್ದಾಗಿವೆ ಎಂದು ತಿಳಿದು ಬಂದಿದೆ. ಇದಲ್ಲದೆ ಇತರ ವಿಮಾನ ನಿಲ್ದಾಣಗಳಿಂದಲೂ ವಿಮಾನ ರದ್ದತಿ ವರದಿಯಾಗಿದೆ. ಹೊಸ ಮಾನದಂಡಗಳ ಅಡಿಯಲ್ಲಿ ಸಿಬ್ಬಂದಿ ಅವಶ್ಯಕತೆಗಳನ್ನು ತಪ್ಪಾಗಿ ನಿರ್ಣಯಿಸಲಾಗಿದೆ ಮತ್ತು ಯೋಜನಾ ಅಂತರವನ್ನು ಎದುರಿಸಿದೆ ಎಂದು ಇಂಡಿಗೋ ಒಪ್ಪಿಕೊಂಡಿದೆ. ಇದರ ಪರಿಣಾಮವಾಗಿ ಚಳಿಗಾಲದ ಹವಾಮಾನ ಮತ್ತು ದಟ್ಟಣೆಯ ಕಾರ್ಯಾಚರಣೆಗಳ ಮೇಲೆ ಪರಿಣಾಮ ಬೀರುತ್ತಿದ್ದ ಸಮಯದಲ್ಲಿ ಸಿಬ್ಬಂದಿ ಲಭ್ಯತೆ ಸಾಕಾಗಲಿಲ್ಲ ಎನ್ನಲಾಗಿದೆ.